ನಿನ್ನ ಹುಡುಕ್ತಾ ಇತ್ತು. ಅವಳ ಟಾರ್ಗೆಟ್ ನೀನು ಜೈ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಮಾಮ್. ಅವಳ ಟಾರ್ಗೆಟು ನಾನು. ಆದರೆ ಆ ಮೆಸೇಜನ್ನು ನಿನ್ನ ಮೂಲಕ ಕೊಡ್ತಾ ಇದ್ದಾಳೆ ಅಷ್ಟೇ. ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡೋದಕ್ಕೆ. ಅದಕ್ಕೆ ಹೇಳ್ತಾರೆ, ಅವಳು ನನ್ನ ವಿರುದ್ಧ ಏನಾದರೂ ಮಾಡೋಕ್ಕೂ ಮುಂಚೆ ನಾನೇ ಅವಳಿಗೆ ಏನಾದರೂ ಮಾಡಿಬಿಡ್ತೀನಿ. ಆ ತಪ್ಪನ್ನೇ ಮಾಡಬೇಡ ಅಂತ ನಾನು ಹೇಳ್ತಾ ಇರೋದು. ಯಾಕೆ ಮಾಡಬಾರ್ದು ಮಾಮ್? ಎಷ್ಟು ದಿನ ಅಂತ ಹಾಗೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೆ? ಮೊನ್ನೆವರೆಗೂ ನಮ್ಮ ಮುಂದೆ ತಲೆ ತಗ್ಸಿ ನಿಲ್ತಾ ಇದ್ದವಳು ಈಗ ನಮ್ಮ ವಿರುದ್ಧ ನಿಲ್ತಾಳೆ ಅಂತಂದ್ರೆ ಎಷ್ಟಿರ್ಬೇಡ ಅವಳಿಗೆ. ಜೈ, ನೀನು ಕೋಪದಿಂದ ಯೋಚನೆ ಮಾಡ್ತಾ ಇದೀಯಾ, ಆದ್ರೆ ಅವಳು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಿದ್ದಾಳೆ. ನಿನಗೂ ಅವಳಿಗೂ ಇರೋ ಡಿಫ್ರೆನ್ಸೇ ಇದು. ಅವಳೀಗ ಪೊಲೀಸ್ ಆಫೀಸರ್. ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವಳು ಈಗ ತುಂಬ ಚೆನ್ನಾಗಿ ಗೊತ್ತು. ಅವಳು ಇವತ್ತು ಮಾತಾಡಿದ ಕೂಡ ನಿನ್ನ ತಾಳ್ಮೆ ಟೆಸ್ಟ್ ಮಾಡೋದಕ್ಕೆ. ನನ್ನ ತಾಳ್ಮೆ ಎಷ್ಟು ಅಂತ ಸದ್ಯದಲ್ಲಿ ಅವಳು ಗೊತ್ತಾಗತ್ತೆ. ಬೇಡ ಜೈ, ದುಡುಕ್ಬೇಡ. ಅದೇ ಅವಳಿಗೆ ಬೇಕಾಗಿರೋದು. ನೋಡು, ನೀನು ಒಂದು ತಪ್ಪೆಜ್ಜೆ ಇಟ್ಟರೆ ಅವಳು ಅರ್ಧ ಕೆಲಸ ಸುಲಭ ಆಗತ್ತೆ. ನಿನ್ನ ಕೋಪನ ನಿನ್ನ ವಿರುದ್ಧನೇ ಬಳಸಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಡ ಜೈ. ಇಷ್ಟು ವರ್ಷ ನಾವು ಸೋತಿದ್ದು ನಮ್ಮ ಎದುರಾಳಿಗಳು ಸ್ಟ್ರಾಂಗ್ ಆಗಿದ್ರು ಅಂತಲ್ಲ, ನಾವು ಆ ಥರ ಪಟ್ಟಿರೋದ್ರಿಂದ ನಾವು ಸೋತಿದ್ದು. ಆ ತಪ್ಪು ಮತ್ತೆ ಆಗಬಾರ್ದು ಜೈ. ಹಾಗಿದ್ರೆ ಅವಳು ಏನು ಮಾಡ್ತಾಳೋ ಮಾಡ್ಕೊಳ್ಳಿ, ನನ್ನ ಕೈಲಿ ಏನು ಆಗಲ್ಲ ಅಂತ ಸುಮ್ಮನೆ ಇರಬೇಕು ಅಷ್ಟೇ ಅಲ್ವಾ? ಸುಮ್ಮನೆ ಇರೋದು ಅಂತಂದ್ರೆ ಸೋಲೋದು ಅಂತ ಅಲ್ಲ ಜೈ. ಬೇಟೆ ಆಡೋ ಹುಲಿ ಕೂಡ ಪ್ರತಿ ಸಲ ಹಟ್ಟಿಸ್ಕೊಂಡು ಹೋಗಲ್ಲ. ತನ್ನ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳಲ್ಲ. ಸರಿಯಾದ ಸಮಯ ಬರೋ ತನಕ ಕಾಯುತ್ತೆ. ಈಗ ನಮಗೂ ಅದೇ ಬೇಕಾಗಿರೋದು. ಆ ಒಳ್ಳೆ ಟೈಮ್ಗೋಸ್ಕರ ನಾವು ಕಾಯಬೇಕು. ಬೇರೆ ಏನೇ ಇದ್ರೂ ನಾನು ನೋಡ್ಕೋತೀನಿ, ನೀನು ಸೈಲೆಂಟ್ ಆಗಿರು. ಕಣಿ ಹೇಳ್ತೀನಿ ರವ, ಕಣಿ ಕೈ ತೋರ್ಸ್ ಕಣಿ ಕೇಳ್ರವ. ಹಸ್ತರೇಖೆ ನೋಡಿ ಇದ್ದ ದಿನ ಇದ್ದಂಗೆ ಹೇಳ್ತೀನಿ. ಕಣಿ ಹೇಳ್ತೀನಿ ರವ, ಕಣಿ ನಾವು ಕೇಳೋಣ. ಶಿವ ಬರ್ದಂಗೆ ಹೇಳ್ತೀನಿ, ಬನ್ರವ ತಾಯಿ ನಂಬಿ. ಏಯ್, ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಅದು ಒಂದು ಎಕ್ಸ್ಪೀರಿಯನ್ಸ್. ಬನ್ನಿ. ಬೇಡ, ಹೋಗೋಣ. ಅದೇ ನೋಡ್ರಿ, ಅವ್ರು ಹೇಳೋದು ನಿಜ ಆಗುತ್ತೋ ಇಲ್ವೋ, ಆದರೆ ಕೇಳಬೇಕು ಅನ್ನೋ ಕುತೂಹಲ ನನಗಿದೆ. ಕುತೂಹಲನ ಯಾಕೆ ಕೊಲ್ಬೇಕು ಹೇಳಿ? ಗೌತಮ್ ಅವರೇ, ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಭವಿಷ್ಯ ಮುಂಚೆ ಗೊತ್ತಾದರೂ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಗೊತ್ತಾಗ್ತಾ ಇದ್ರು ಅದು ತನ್ನ ದಾರಿನ ತಾನು ಬದಲಾಯಿಸಲ್ಲ. ವೇದಾಂತಿ ಮುಳುಗೋಗ್ಬಿಟ್ರಲ್ಲ. ಹಲೋ, ಇವತ್ತಿಗೆ ಫಿಲಾಸಫಿ ಸಾಕು. 2 ನಿಮಿಷ ಬನ್ನಿರಿ. ಸಾಹೇಬ್ರ, ಕಣಿ ಕೇಳಕ್ ಬಂದ್ರಾ? ಕೈ ಕೊಡಿ. ತುಂಬಾ ಒಳ್ಳೆ ಕೈ ಐತ್ರಿ ಸಾಹೇಬ್ರ ನಿಮ್ದು. ಎಷ್ಟೇ ಕಷ್ಟ ಬಂದ್ರು ತಲೆ ಬಗ್ಸೋ ಕೈ ಅಲ್ರಿ ನಿಮ್ದು. ಮನ್ಸಾರೆ ಪ್ರೀತಿ ಮಾಡೋ ಮಂದಿನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋ ಜಾತಿ ಐತಿ ನಿಮ್ದು. ನಿಮ್ ಉಸಿರೊಳಗಡೆ ಇನ್ನೊಂದು ಉಸಿರು ಬೆರ್ತೋಗೈತಿ. ಅದೇ ನಿಮ್ ಬಲ, ಅದೇ ನಿಮ್ ಲೋಕ. ಅದ್ರ ಸುತ್ತಾನೆ ನಿಮ್ ಬದುಕು ಸುತ್ತೈತಿ. ಆ ಬಂಧನ ದೇವ್ರು ಕಟ್ಟಿರೋ ಬಂಧನ. ಅದನ್ನ ಯಾರು ಅಷ್ಟು ಸುಲಭಕ್ಕೆ ಬಿಚ್ಚಾಕೋದಿಕ್ಕಾಗೋದಿಲ್ಲ. ನ್ಯಾಯದ ದಾರಿಲಿದ್ದೀರಾ, ಧರ್ಮದ ದಾರಿಲಿದ್ದೀರಾ. ಅದೇ ನಿಮ್ಮನ್ನು ಕಾಪಾಡುತ್ತೆ. ನಿಶ್ಚಿಂತೆಯಾಗಿರಿ.